ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭೂಯಿಸ್ ಫುಡ್ ವರ್ಡ್. ಬನ್ನಿ ಫ್ರೆಂಡ್ಸ್, ಚಳಿಗಾಲಕ್ಕೆ ಸಾಯಂಕಾಲ ಟೀ ಟೈಮಲ್ಲಿ ಏನಾದರೂ ತಿನ್ಬೇಕನ್ಸುತ್ತಲ್ಲ, ಆ ಥರ ಕುರುಮ್ ಅಂತ ಅವಲಕ್ಕಿ ಚೂಡಾನ ಯಾವ ರೀತಿ ಮಾಡೋದು ಅಂತ ನೋಡೋಣ್ರಿ. ಮಸ್ತ್ ಆಗ್ತದೆ. ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡಿರಿ. ನಾನು ಯಾವ ರೀತಿ ದಪ್ಪ ಅವಲಕ್ಕಿ ಚೂಡ ಮಾಡಿದ್ದೀನಿ ಅಂತ. ಭಾರಿ ಟೇಸ್ಟ್ ಆಗ್ತಾವ್ರಿ, ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ. ಬನ್ನಿರಿ, ಫಸ್ಟಿಗೆ ನೋಡ್ರಿ, ಇದಕ್ಕೆ ಒಂದು ಬಟ್ಲ ದಪ್ಪ ಅವಲಕ್ಕಿ ನೋಡಿರಿ. ಇದಕ್ಕೆ ನೀವು ಮೀಡಿಯಮ್ ಅವಲಕ್ಕಿನೂ ತೊಗೋಬೋದು. ನಾನಿಲ್ಲಿ ದಪ್ಪ ಅವಲಕ್ಕಿ ತೊಗೊಂಡಿನಿ. ಒಂದು ಬಟ್ಲು ಪುಟಾಣಿ ಶೇಂಗಾ ನೋಡಿರಿ, ಹುರಿದ ಶೇಂಗಾ, ಅರಿಶಿಣ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಅಚ್ಚ ಖಾರದ ಪುಡಿ, ಉಪ್ಪು ರೀ. ನೀವು ಬೇಡಂದ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು. ಸ್ವಲ್ಪ ಡ್ರೈ ಫ್ರೂಟ್ಸ್ ನೋಡಿರಿ. ಡ್ರೈ ಫ್ರೂಟ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಹಿಂಗೆ, ಬೆಳ್ಳುಳ್ಳಿ, ಕರಿಬೇವು, ಕೊಬ್ಬರಿ ನೋಡಿರಿ. ಭಾರಿ ಆಗ್ತಾವ್ರಿ ಫ್ರೆಂಡ್ಸ. ನೋಡಿರಿ, ಟ್ರೈ ಮಾಡಿ, ಹೆಂಗಾಗ್ಯಾವ ಅಂತ ಕಮೆಂಟ್ ಮಾಡಿರಿ. ಫಸ್ಟಿಗೆ ನೋಡಿರಿ, ಈ ಥರ ದಪ್ಪ ಅವಲಕ್ಕಿನ ಫ್ರೈ ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಡೀಪ್ ಫ್ರೈ. ಈಗ ನೋಡಿರಿ, ಫಸ್ಟಿಗೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಎಣ್ಣೆ ಕಾದ್ಮೇಲೆ ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ರೀ, ಡೀಪ್ ಫ್ರೈ ಮಾಡ್ಕೋಬೇಕು. ಫುಲ್ ಕ್ರಿಸ್ಪಿ ಆಗ್ತವೆ. ಮತ್ತು ಈ ಚಳಿಗಾಲಕ್ಕೆ ನಾವು ಹೊರಗಡೆ ತಿಂಡಿ ತಂದು ತಿನ್ನೋದ್ಕಿಂತ ಈ ಥರ ಮನೆಯಲ್ಲೇ ಸ್ನ್ಯಾಕ್ಸ್ ಥರ ಮಾಡಿಟ್ಕೊಂಡ್ರೆ ಮಕ್ಕಳಿಗೂ ಇಷ್ಟ ಆಗ್ತಾವ್ರಿ. ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿರಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿರಿ. ಮತ್ತು ನನಗೆ ಚಾನಲ್ಗೆ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಬ್ಸ್ಕ್ರೈಬ್ ಮುಖಾಂತರ ನನಗೆ ಸಪೋರ್ಟ್ ಮಾಡಿರಿ. ನೋಡಿರಿ, ಈ ಥರ ಕರಿದ ಮೇಲೆ ಎಷ್ಟು ಭಾರಿ ಕಾಣಿಸತ್ತವ ನೋಡ್ರಿ ಅವು. ಈ ಥರ ಎಲ್ಲನೂ ಕರೆದಿಟ್ಕೊಂಡು ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕೊಡ್ಬೇಕು ರೀ. ಯಾಕಂದ್ರೆ ಆಲ್ರೆಡಿ ಡೀಪ್ ಫ್ರೈ ಮಾಡಿರ್ತೀವಲ್ರಿ, ಹಿಂಗಾಗಿ ಇದಕ್ಕೆ ಎಣ್ಣೆ ಜಾಸ್ತಿ ಬೇಡ. ಈಗ ಒಗ್ಗರಣೆಗೆ 1 ಸ್ಪೂನ್ ಅಷ್ಟೇ ತೊಗೊಂಡಿನಿ ನೋಡಿರಿ ನಾನು ಎಣ್ಣೆ. ಅದರೊಳಗೇ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಯಾಕಂದ್ರೆ ಎಣ್ಣೆ ಜಾಸ್ತಿ ಅವಲಕ್ಕಿ ಹಾಕಿ ಕರೆದಿರ್ತೀವಲ್ರಿ, ಹಿಂಗಾಗಿ ಸ್ವಲ್ಪ ಲೆಸ್, ಎಷ್ಟು ಸಾಧ್ಯ ಆಯ್ತು ಅಷ್ಟು ಸ್ವಲ್ಪ ಎಣ್ಣೆಯೊಳಗೆ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ನೋಡಿರಿ. ಮತ್ತು ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಮಕ್ಕಳಿಗೆ ಒಳ್ಳೇದು ರೀ. ಹಾಗೆ ಸ್ನ್ಯಾಕ್ಸ್ ತಿನ್ನೋದಕ್ಕಿಂತ ಈ ಥರ ಹೆಲ್ದಿನೂ ಆಗುತ್ತಲ್ರಿ. ಈಗ ನೋಡಿರಿ, ಕರಿಬೇವು ಸೊಪ್ಪು ಹಾಕ್ಕೊಂಡಿನಿ. ಮತ್ತು ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೀವು. ನಿಮ್ಗೆ ಎಷ್ಟು ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿನೂ ಹಾಕೋಬೋದು ರೀ. ನಾನು ಸ್ವಲ್ಪನ ಕೊಬ್ಬರಿ ಹಾಕ್ಕೊಂಡಿನಿ ನೋಡಿರಿ ಇಲ್ಲಿ. ನನ್ನ ಕ್ವಾಂಟಿಟಿಗೆ ನೋಡಿ ನಾನು ಹಾಕ್ಕೊಂಡಿನಿ ಕೊಬ್ಬರಿ. ಅದೆಲ್ಲ ಡ್ರೈ ಫ್ರೂಟ್ಸನ್ನು ನಾನು ಸ್ವಲ್ಪ ಹಾಕ್ಕೊಂಡಿನಿ. ನೀವು ಬೇಕಿದ್ರೆ ಇನ್ನೂ ಜಾಸ್ತಿನೂ ಹಾಕೋಬೋದು ರೀ. ಟೇಸ್ಟ್ ಚಲೋ ಬರ್ತೈತೆ ರೀ. ಇದು ಕಾಜು, ಬಾದಾಮು, ಪಿಸ್ತಾ ಎಲ್ಲ ಈ ಥರ ಬಾಯಲ್ಲಿ ಚೂಡಾ ಜೊತೆ ಸಿಕ್ಕಾಗ ಭಾರಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ. ಸೇಮ್ ನಿಮ್ಗೆ ಅಂಗಡಿ ಒಳಗೆ ಸಿಗ್ತಲ್ರಿ, ಬೇಕರಿ ಒಳಗೆ, ಆ ಥರನೇ ಆಗ್ತಾವೆ ನೋಡ್ರಿ ಇವು. ಮಾಡೋದು ಭಾಳ ಸಿಂಪಲ್ ಐತ್ರಿ. ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಮತ್ತು ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್. ನೋಡಿರಿ, ಈ ಥರ ಕೊಬ್ಬರಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು ನೋಡಿರಿ. ಭಾಳ ಕಡಿಮೆ ಎಣ್ಣೆ ಹಾಕ್ಕೊಂಡಿನಿ ನೋಡಿರಿ ನಾನೀಗ. ಈಗ ಲಾಸ್ಟ್ ಪುಟಾಣಿ ಹಾಕ್ಕೊಳತ್ತೀನಿ ರೀ. ಹುರ್ಗಡ್ಲೆ ಅಂತಲೂ ಕರೀತಾರಲ್ರಿ, ಆ ಪುಟಾಣಿ ಶೇಂಗಾ ನೀವೆಲ್ಲ ಜಾಸ್ತಿನೂ ಹಾಕೋಬೋದು ಇನ್ನು. ಇಷ್ಟು ನೋಡಿರಿ ಫ್ರೆಂಡ್ಸ್, ಬೆಳ್ಳುಳ್ಳಿ ನೋಡಿರಿ, ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಕೂಡ ನಾವು ಜಾಸ್ತಿ ಯೂಸ್ ಮಾಡಿದ್ರೆ ಒಳ್ಳೇದು ನೋಡಿರಿ ಆರೋಗ್ಯಕ್ಕೆ. ಮತ್ತು ಈ ಚಳಿಗಾಲಕ್ಕೂ ಬೆಳ್ಳುಳ್ಳಿ ಜಾಸ್ತಿನ ಬಳಸ್ಬೇಕು ರೀ. ಅಂದರೆ ಕೆಮ್ಮು, ನೆಗಡಿ ಎಲ್ಲ ಜಾಸ್ತಿ ಬರಲ್ರಿ. ಈಗ ನೋಡಿರಿ, ನೆಕ್ಸ್ಟ್ ನಾನು ಹುರಿದಿಟ್ಕೊಂಡ್ರೆ ಶೇಂಗಾ ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂದ್ರೆ ನೀವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೋದು ರೀ, ಹಸಿ ಶೇಂಗಾ ಹಾಕಿ. ಈಗ ನೋಡಿರಿ, ನೆಕ್ಸ್ಟ್ ಹಿಂಗೆ ಹಾಕ್ಕೊಳತ್ತೀನಿ ರೀ. ಹಿಂಗೂ ಭಾಳ ಒಳ್ಳೇದು ರೀ ಆರೋಗ್ಯಕ್ಕೆ, ಮತ್ತು ಡೈಜೆಷನ್ ಪವರ್ ಹೆಚ್ಚಾಗುತ್ತೆ. ಈಗ ನೋಡಿರಿ, ಹಿಂಗೆ ಅದೆಲ್ಲ ಹಾಕಿ ನೋಡಿರಿ, ಫಸ್ಟ್ ಎಣ್ಣೆ ಕಾಣಿಸಲ್ತಿದ್ರೊಳಗೆ ಅಷ್ಟು ಕಡಿಮೆ ಎಣ್ಣೆ ಹಾಕಿದ್ದೀನಿ ನಾನೀಗ ಒಗ್ಗರಣೆಗೆ. ಲಾಸ್ಟ್ ಒಳಗೆ ಕಿಸ್ಮಿಸ್ ಹಾಕ್ಕೊಂಡಿನಿ ನೋಡಿರಿ ನಾನು. ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನೋಡಿರಿ. ಇದೊಂಥರ ಟೇಸ್ಟ್ ನನ್ನ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ, ಹಿಂಗಾಗಿ ನಾನು ಹಾಕಿದ್ದೀನಿ ರೀ. ಲಾಸ್ಟಲ್ಲಿ ಅರಿಶಿಣ ಹಾಕ್ಕೊಳತ್ತೀನಿ ನೋಡಿರಿ. ಮತ್ತು ಅಚ್ಚ ಖಾರದ ಬದಲು ನೀವು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ಲಾಸ್ಟ್ ಒಳಗೆ ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ನಾನು ಹಾಕ್ಕೊಳತ್ತೀನಿ ರೀ. ನೀವು ಬೇಡ ಅಂದ್ರೆ ಫಸ್ಟಿಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಬೇಕಾಗ್ತದೆ ರೀ. ನೋಡಿರಿ, ಎಲ್ಲ ಹಾಕಿದ ಮೇಲೆ ಎಷ್ಟು ಡ್ರೈ ಅನ್ಸಾತದೆ. ಯಾಕಂದ್ರೆ ಆಲ್ರೆಡಿ ಅವಲಕ್ಕಿ ಒಳಗೆ ಎಣ್ಣೆ ಭಾಳ ಇರ್ತೈತೆ ರೀ, ಅದಕ್ಕೆ ಇಲ್ಲಿ ಡ್ರೈ ಒಗ್ಗರಣೆನೇ ಮಾಡ್ಕೋಬೇಕು ಆದಷ್ಟು. ನೋಡಿರಿ, ಈಗ ಇಷ್ಟು ಕರೆದಿದ್ದೆಲ್ಲ ನಾನು ಅವಲಕ್ಕಿ 1 ಬಟ್ಲ ತೊಗೊಂಡಿದ್ದೆಲ್ಲ ರೀ, ಫುಲ್ ಇಷ್ಟಾಗಿತ್ತು ನೋಡಿರಿ ಇದು. ನೋಡಿರಿ, ಈ ಥರ ಫ್ರೈ ಮಾಡ್ತಾಯಿದ್ರೆ ಮಸ್ತ್. ನೋಡಿದ್ರೆ ನೋಡಿರಿ, ಸದ್ಯ ತಿನ್ಬೇಕು ಅನಿಸ್ತಾ ಇದೆ. ಎಷ್ಟು ಮಸ್ತಾಗ್ಯಾವ. ಕಲರ್ ಕೂಡ ನೋಡಿರಿ ಎಷ್ಟು ಚಂದ ಬಂದಾವ. ನೋಡಿರಿ, ಈ ಥರ ಮಾಡಿ ಒಂದು ಏರ್ ಕಂಟೈನರ್ ಡಬ್ಬಿ ಒಳಗೆ ಹಾಕಿಟ್ಕೊಂಡ್ರೆ ಮೆತ್ತಗೂ ಆಗಲ್ರಿ, ಹಿಂಗೆ ಕ್ರಿಸ್ಪಿಯಾಗಿರ್ತಾವೆ ರೀ, ಫುಲ್ ಕುರುಕುರು ಅಂತಾವೆ ರೀ. ಮಕ್ಕಳು ಭಾಳ ಇಷ್ಟಪಡ್ತಾರೆ ರೀ, ಸಾಯಂಕಾಲ ಅದೆಲ್ಲ ಹಾಕ್ಕೊಟ್ರೆ. ದೊಡ್ಡವ್ರಿಗೂ ಕೂಡ ಭಾಳ ಇಷ್ಟ ಆಗ್ತವೆ. ಲಾಸ್ಟ್ ಒಳಗೆ ಸಕ್ಕರೆ ಪುಡಿ ನೋಡಿರಿ, 1-2 ಸ್ಪೂನ್ ಸಕ್ಕರೆ ಪುಡಿ ಹಾಕಿದ್ದೀನಿ ರೀ ನಾನಿಲ್ಲಿ. ಒಂಥರ ಡಿಫ್ರೆಂಟ್ ಟೇಸ್ಟ್ ಬರ್ತೈತಿ.
ಫುಲ್ ನಿಮ್ಗೆ ಬೇಕ್ರಿ ಸ್ಟೈಲ್ ಒಳಗೆ ಆಗ್ತಾವ್ರಿ ಇವು. ನೋಡಿರಿ ಹೆಂಗಾಗ್ಯಾವ ಅಂತೇಳಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿರಿ. ಹೊಸ್ದಾಗಿ ನೋಡ್ತಾ ಇರೋರನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ. ನೋಡಿರಿ ಹೆಂಗಾಗ್ಯಾವ ಅಂತೇಳಿ ನನಗೆ ಕಮೆಂಟ್ ಹಾಕಿರಿ. ಮಸ್ತಾಗ್ಯಾವ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಫ್ರೆಂಡ್ಸ್.